ನಾಯಕ್ ಕೋತೀಶ್ ಅವರೇ, ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೋದಾ? ಮಾಡಿ ಮಾಡಿ, ನಮ್ಮನ್ನ ಇಂಟರ್ವ್ಯೂ ಮಾಡೋದೇ ನಿಮ್ ಕೆಲ್ಸ. ನಾವು ಬೇಡ ಅನ್ನಕ್ಕಾಗಲ್ಲ, ನಮ್ಮನ್ನ ಇಂಟರ್ವ್ಯೂ ಮಾಡಿ. ಏನಾದ್ರು ಇದ್ರೆ ಕೇಳಿ. ಇಲ್ಲಿ ನೀವು ನಾಯಕ್ ಕೋತೀಶ್ ಅಂತ ಹೆಸರು ಹಿಡ್ಕೊಂಡ್ರೆ ನಾಯಿನೇ ಅಲ್ಲ. ನಾಯಿ ಇಲ್ಲೆಲ್ಲ ಹೇಳಲ್ಲ, ಇದು ಒಂದು ಇಂಟರ್ವ್ಯೂ ಮಾಡೋಕೋಸ್ಕರನೇ ಇಟ್ಟಿರುವಂತ ಜಾಗ. ನಿಮ್ಮಂತರ ಬರ್ತಾ ಇರ್ತೀರಾ ಅವಾಗ ಅವಾಗ. ನಿಮ್ಮಂತರ ಒಂದು ಸಾವಿರಾರು ಚಾನಲ್ ನಮ್ಮ ಬಳಿ ಬರ್ತಾ ಇರ್ತವೆ. ನಾವ್ ಇಷ್ಟರಿಗೂ ಇಂಟರ್ವ್ಯೂ ಕೊಡಕ್ ಆಗಲ್ಲ, ಅಷ್ಟ್ ಟೈಮು ಇರಲ್ಲ ನಮ್ಮ ಹತ್ರ. ಅದಕ್ಕೋಸ್ಕರನೇ ಒಂದಿಷ್ಟ್ ಜನರನ್ನ ಕರ್ಕಂತೇವಿ, ಒಂದಿಷ್ಟ್ ಜನರನ್ನ ಬಿಡ್ತೀವಿ. ನಮ್ಗೆ ಯಾರು ಸೆಲೆಕ್ಟ್ ಆಗ್ತಾರ ಅವ್ರನ್ನ ಮಾತ್ರ ಇಂಟರ್ವ್ಯೂ ಮಾಡಕ್ಕೆ, ಯಾರು ನಮಗ್ ಸೂಟ್ ಆಗ್ತಾರೆ ಅವ್ರನ್ನ ಮಾತ್ರ ಇಂಟರ್ವ್ಯೂ ಮಾಡಕ್ಕೆ ಕರ್ಕಂತೇವಿ. ಇದು ಒಂದು ಇಂಟರ್ವ್ಯೂ ಮಾಡುವಂತ ಜಾಗ. ನಾಯಿಗಳು ಸೇಫ್ಟಿಯಾಗಿ ಬೇರೆ ಕಡೆ ಇದಾವೆ. ಅದೊಂದು 100 crore ಅಂದ್ರೆ 100 ಕೋಟಿ ವೆಚ್ಚದಲ್ಲಿ ರೆಡಿ ಆಗಿರುವಂತ ಮನೆಯಲ್ಲಿ ಆ ನಾಯಿಗಳನ್ನ ಇರಿಸಿದ್ದೀವಿ. ನಮ್ಮಲ್ಲಿ ದುಬಾರಿ ನಾಯಿಗಳು ಇರ್ತವೆ, ಬಹಳ 100 ಕೋಟಿ ಬೆಲೆ ಬಾಳೋ ನಾಯಿಗಳು ಕೂಡ ಇದಾವೆ. ಯಾವ್ಯಾವು ಯಾವ್ಯಾವ ಅಂದ್ರೆ ಬಾಳಕಂದ್ ಹೆಸರು ಇದಾವೆ. ಅದ್ರಲ್ಲಿ ಹೆಸರು ನಿಮ್ಗ್ ಗೊತ್ತಾಗಲ್ಲ ಹೇಳಿದ್ರು. ಒಂದ್ ಮರ್ಜೆಂಟ್ ಅಂತ ಇದೆ, ಇನ್ನೊಂದು ಕೊರ್ಜೆಂಟ್ ಅಂತ ಇದೆ, ಇನ್ನೊಂದು ನೆಗೆಡೋದಲ್ಲ, ಸೀರಿಯಸ್ ವಿಷಯನೇ ಇದು. ಮರ್ಜೆಂಟ್ ಅಂತ ಇದೆ, ಕೊರ್ಜೆಂಟ್ ಅಂತ ಇದೆ, ಇನ್ನೊಂದು ಏನೋ ಹೆಸರಿದೆ, ನಂಗೂ ನೆನಪಿಲ್ಲ. ನಾನು ಅಲ್ಲಿ ಹೋಗೋದಿಲ್ಲ, ನಮ್ಮ ಆಳುಗಳು ಅವನ್ನೆಲ್ಲ ನೋಡ್ಕೊಂತಾರೆ. ಬೇರೆ ಏನಾದ್ರು ಕೇಳ್ಬೋದು ನೀವು. ನೀವು ಸಿನಿಮಾದಲ್ಲೆಲ್ಲ ಅಭಿನಯಿಸಿದಿರಲ್ಲ, ಅದೇನಂದ್ರೆ ಒಂದು ನನ್ನ ಸಿನಿಮಾಗೆ ಕರ್ಕೊ ಹೋಗಿ ಯಾವ ರೀತಿ ತೋರ್ಸಿದ್ರು ಅಂದ್ರೆ ನಾ ಇರೋ ಗೆಟಪ್ ನೇ ಚೇಂಜ್ ಮಾಡಿ ಈ ರೀತಿ ಪೇಸ್ ಕಟ್ನ ಒಂಥರ ಕರಿ ಇಡ್ಲಿ ತರ ಮಾಡಿ ನಾನ್ ಸಿನಿಮಾಗೆ ಯಾಕರ್ ಹೋದ್ನೆ ಅನ್ಸ್ಬೇಕು, ಆ ರೀತಿ ಮಾಡಿದ್ರು. ಯಾಕಂಗ್ ಮಾಡಿದ್ರು? ಯಾಕಂಗ ಅಂದ್ರೆ ಅವರು ಹೀರೋ ಚೆನ್ನಾಗ್ ಕಾಣ್ಬೇಕು ಅಂತ ನನ್ ಪೇಸ್ ಕಟ್ನೆ ಚೇಂಜ್ ಮಾಡಿದ್ರು, ಆ ರೀತಿ ಮಾಡಿದ್ರು. ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ, ಇದೇನ್ ಬಟ್ಟೆ ಕಾಣ್ತಾ ಇದೆ ಇದು ನಾರ್ಮಲ್ ಆಗಿ ಕಾಣ್ತಾ ಇದೆ. ಇದ್ರ ವೆಚ್ಚ ನೀವ್ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡ್ಕೊಳ್ಳಿ, ಇದು ಯಾವ ವೆಬ್ಸೈಟ್ ಅಲ್ಲಾದ್ರು ಸರ್ಚ್ ಮಾಡ್ಕೊಳ್ಳಿ, ಯಾರನ್ನಾದ್ರೂ ಕೇಳಿ. ಇದು 100 crore ಅಂದ್ರೆ 100 ಕೋಟಿಯ ಶರ್ಟ್. ಇದು ಬರೀ ಶರ್ಟ್ 100 ಕೋಟಿ ಇದು. ನೀವ್ ಯಾವ್ದೋ ರಿಯಾಲಿಟಿ ಶೋಗೆ ಹೋಗಿದ್ರಲ್ಲ, ಅದ್ ನಿಮ್ಗೆ ಹೇಳ್ಬೇಕು. ಏನಂದ್ರೆ ಅದು ಒಂದು ರಿಯಾಲಿಟಿ ಶೋಗೆ ನಾನು ಕರ್ಕೊಂಡೋಗಿ ಇಷ್ಟು ಫೇಮಸ್ ಇರೋದಕ್ಕೆ ನನ್ನ ಬರಕ್ ಕೇಳಿದ್ರು. ಒಂದು ರಿಯಾಲಿಟಿ ಶೋಗೆ ನನ್ನ ಆಯ್ಕೆ ಮಾಡಿ ಕರ್ಕೊ ಹೋದ್ ಫಸ್ಟ್ ದಿನಾನೇ ಒಂದು ಇದಕ್ಕಿಂತ ದುಬಾರಿ ಒಂದು ಶರ್ಟ್ ನ ತಗೋಗಿದ್ದೆ. ಅದೊಂದು 500 ಕೋಟಿ ಇರ್ಬೇಕಾದ್ರು ವೆಚ್ಚ. ಆ ಶರ್ಟ್ ನ ತಗೋ ಹೋದ್ರೆ ನಾನು ಫಸ್ಟ್ನೇ ದಿನಾನೇ ಆಚೆ ಕಳ್ಸಿದ್ರು. ಅಂದ್ರೆ ಯಾಕೆ ಅಂದ್ರೆ ನಾನಿದ್ರೆ ಅಲ್ಲಿ ನಡೆಯಲ್ಲ. 500 ಕೋಟಿ ಶರ್ಟ್ ಹಾಕಿ ಬಂದದಕ್ಕೆ ಅಲ್ಲಿ ಗೆದ್ರೆ ಒಂದು 50 ಲಕ್ಷ ಕೊಡೋರು. ಅದಕ್ಕೋಸ್ಕರ ನಾ 500 ಕೋಟಿ ಶರ್ಟ್ ಹಾಕಿ ಹೋಗಿದ್ದೆ. ಅದಕ್ಕೋಸ್ಕರನೇ ಅಲ್ಲಿದ್ರೆ ನಾನ್ ನಡೆಯಲ್ಲ ಅಂತ ಹೇಳಿ, ಬೇರೆಯವ್ರನ್ನ ಗೆಲ್ಸಕ್ಕಾಗಲ್ಲ ಅಂತ ಹೇಳಿ ನನ್ನ ಫಸ್ಟ್ನೇ ದಿನನೇ ಆಚೆ ಹಾಕಿದ್ರು. ಅವತ್ತಿಂದ ಯಾವ್ದೇ ಒಂದು ರಿಯಾಲಿಟಿ ಶೋಗೆ ಕರೆದ್ರು ನಾವು ಹೋಗೋದೇ ಇಲ್ಲ. ಯಾಕೆ ಹೋಗಲ್ಲ? ಅದೇ ಹಂಗ ಆಚೆ ಆಗ್ತಾರಲ್ಲ, ನಾವು ಇಷ್ಟು ಶ್ರೀಮಂತರಾಗಿದ್ರು ಅಂತ ರಿಯಾಲಿಟಿ ಶೋಗ್ ಹೋಗೋದೇ ಇಲ್ಲ. ಈಗ ನಿಮ್ ಬಗ್ಗೆ ಹೇಳಿದ್ರಿ, ನಿಮ್ ಹತ್ರ ಇರೋ ದುಬಾರಿ ವಸ್ತುಗಳು ತೋರಿಸ್ಬೋದಾ? ಅದನ್ನು ಹೇಳ್ತೀನಿ. ಈಗ ಇದು ಈ ಪೆನ್ ಏನ್ ಕಾಣ್ತಾ ಇದೆ ನಿಮ್ಗೆ ನಾರ್ಮಲ್ ಆಗಿ ಕಾಣ್ತಾ ಇದೆ. ಇದ್ರ ವೆಚ್ಚ ಒಂದು 500 ಕೋಟಿ. ಇದಕ್ಕೆ ಯಾರ 500 ಕೋಟಿ ಕೊಡ್ತಾರ ಅನ್ನೋ ರೇಂಜಿಗೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಕಾಣಿಸ್ತಾ ಇದೆಯಾ? ಅನ್ಸಲ್ಲ. ಇದು ಎಲ್ಲೂ ಸಿಗಲ್ಲ. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಯಾವ ವೆಬ್ಸೈಟ್ ಅಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಯಾರನ್ನ ಬೇಕಾದ್ರೂ ಕೇಳ್ರಿ. ಇದ್ರ ಹೆಸರು ಮಸ್ಕಿಟೋ ಅಂತ ಇದೆ. ಇದ್ರ ಹೆಸರು ಮಸ್ಕಿಟೋ ಪೆನ್. ಇದ್ರ ಬೆಲೆ 500 ಕೋಟಿ. ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡ್ಕೊಳ್ಳಿ, ಎಲ್ಲೆಲ್ಲೂ ಸಿಗಲ್ಲ. ಇನ್ನೊಂದು ತೋರಿಸ್ಬೇಕು ನೀವು. ಈ ಕದ ಏನ್ ಕಾಣ್ತಾ ಇದೆ ಇದು ನಾರ್ಮಲ್ ಆಗಿ ಕಾಣ್ತಾ ಇದೆ. ಇದು ಕೇಳ್ಬೇಡಪ್ಪ, ಒಂದು 10-20 ಸಾವಿರ ಇರ್ಬೋದು ಅನ್ಬೋದು. 10-20 ಸಾವಿರದಲ್ಲಿ ರೆಡಿ ಆಗ್ಬೋದು ಇದು ಅನ್ಬೋದು. ಆದ್ರೆ ಇದು ರೆಡಿಮೇಡ್ ಮಾಡಿಸಿದ್ದು. ಅಂದ್ರೆ ಇದು ಒಂದು ವರ್ಲ್ಡ್ ಅಲ್ಲೇ ತಂದಿರೋದು. ವರ್ಲ್ಡ್ ಅಲ್ಲೇ ಇಡೀ ಯಾರ ಮನೆಯಲ್ಲೂ ಕೂಡ ಇಲ್ಲ, ಯಾವೊಬ್ಬ ದೊಡ್ಡ ಸೆಲೆಬ್ರಿಟಿ ಮನೆಯಲ್ಲೂ ಕೂಡ ಈ ತರದ್ದು ಒಂದು ಕದ ಇಲ್ಲ, ಡೋರ್ ಇಲ್ಲ, ಎಲ್ಲೆಲ್ಲೂ ಇಲ್ಲ. ನೀವ್ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದೊಂದು ಫೋಟೋ ತಕ್ಕ ಹೋಗ್ರಿ ಬೇಕಾದ್ರೆ. ನೀವ್ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಯಾರ ಹತ್ರನೂ ಈ ಒಂದು ಕದ ಅನ್ನೋದು ಇಲ್ಲೇ ಇಲ್ಲ. ಇದ್ರ ಬೆಲೆ 200 ಕೋಟಿ. ಅಂತದೇನೈತಿ 200 ಕೋಟಿ? ಇದು ಎಲ್ಲ ರಾ ಮೆಟೀರಿಯಲ್ಸ್ ದುಬಾರಿ ವೆಚ್ಚದವ ಇದಾವೆ ಅದೇ ಇದ್ರಲ್ಲಿ. ಹೆಸರು ನಿಮ್ಗೆ ಅರ್ಥ ಆಗಲ್ಲ, ಬಾಳ ಕಂದ ಇದಾವೆ. ಇವು ಕಬ್ಬಿಣ ಎಲ್ಲ ಸ್ಟ್ಯಾಂಡರ್ಡ್ ಹಾಕಿರೋವು. ಇವೆಲ್ಲ ಒಂದ 100 ವರ್ಷ ನಾವು ಸತ್ರು ಇವು ಜೀವಂತವಾಗಿರ್ತಾವೆ.